ಮಾರನೇ ದಿನ ಬೆಳಿಗ್ಗೆ ಗೌರವ್ ತನಗೆ ಗೊತ್ತಿರುವಂಥ ಡಾಕ್ಟರ್ಗೆ ಕನ್ಸಲ್ಟ್ ಮಾಡ್ತಾನೆ ಫೋನಿನ ಮುಖಾಂತರ. ಕೇಳಿದ್ದ ಡಾಕ್ಟರ್, ಇದು ಖಂಡಿತವಾಗ್ಲೂ ಸ್ಕಿಜೋಫ್ರೀನಿಯಾ ಅಟ್ಯಾಕ್ ಆಗಿದೆ ನಿನ್ನ ಮಗಳಿಗೆ. ಏನು ಅಂದ್ಕೊಂಡಿದ್ನೋ ಆಗಬಾರ್ದು ಅಂತ ಅದೇ ನಡೀತದೆ. ತನ್ನ ಹೆಂಡತಿಗಾದಂತಹ ಒಂದು ಮೆಂಟಲ್ ಡಿಸಾರ್ಡರ್ ಮಗಳಿಗೂ ಕೂಡ ಬಂದ್ಬಿಟ್ಟಿದೆ ಅಂಥೇಳಿ ತುಂಬ ಬೇಜಾರಾಗಿ ಫೋನನ್ನು ಕಟ್ ಮಾಡ್ತಾನೆ. ಸ್ನೇಹ ನಿಜವಾಗ್ಲೂ ಮೆಂಟಲ್ ಡಿಸಾರ್ಡರ್ ಆಗಿದೆಯಾ ಅಥವಾ ಅವರ ತಾಯಿ ಕಾಣಿಸ್ತಾ ಇದ್ದಾರಾ ಸ್ನೇಹಾಗೆ? ಇವೆಲ್ಲ ಅವರ ತಾಯಿಯಿಂದ ಆಗ್ತಿದೆಯಾ? ಒಂದು ಕ್ವೆಶನ್ ಮಾರ್ಕ್ ಆಗಿ ಉಳಿದೋಗುತ್ತೆ ಗೌರವ್ಗೆ. ಉತ್ತರಾಖಂಡಲ್ಲಿರ್ತಕ್ಕಂತಹ ಬೆನ್ಸನ್ ಅನ್ನುವಂತಹ ಒಂದು ಹಿಲ್ ಸ್ಟೇಷನ್ಗೆ ಇಬ್ಬರು ಟ್ರಾವೆಲ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಒಂದಷ್ಟು ಲಗೇಜನ್ನು ಕೂಡ ಪ್ಯಾಕ್ ಮಾಡ್ಕೊತಾರೆ. ಒಂದಷ್ಟು ತಿಂಡಿ ತಿನಿಸನ್ನು ಪ್ಯಾಕ್ ಮಾಡಿಕೊಂಡು ಕಾರ್ ಒಳಗಡೆ ಡಂಪ್ ಮಾಡಿಕೊಂಡು ತಮ್ಮ ಜರ್ನಿಯನ್ನು ಶುರು ಮಾಡ್ತಾರೆ. ಆಗ ಗೌರವ್ ಕಾರನ್ನು ನಿಲ್ಲಿಸಿ ಅಲ್ಲಿಂದ ಆ ಡಾಬದ ಕಡೆಗೆ ನಡ್ಕೊಂಬರ್ತಾನೆ. ನಡ್ಕೊಂಬಂದು ಒಂದು ಲೌಡ್ ವಾಯ್ಸ್ನಲ್ಲಿ, ಯಾರಾದರೂ ಇದ್ದೀರಾ, ಏನಾದರೂ ಸಿಗ್ಬೋದಾ ಅಂತ ಕೇಳ್ತಾನೆ. ಮುಂದೆ ಹೋಗ್ತಾ ಹೋಗ್ತಾ ಡಾಬಾಯಿಂದ ಸರಿಸುಮಾರು 1 ಕಿಲೋಮೀಟ್ರ್ ಅಂತ ಅನಿಸುತ್ತೆ ಕಾರ್ ಅದಕ್ಕೆ ಏನೋ ಬಂದ್ಬಿಡುತ್ತೆ. ಅದ್ರ ಮೇಲೆ ಆದ ತಕ್ಷಣ ಕಾರ್ ಪಂಚರೇ ಆಗುತ್ತೆ, ಸ್ಟಾಪ್ ಆಗೋಗುತ್ತೆ ಕಾರ್ ಅಲ್ಲೇ.